ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ಪುಟ ಸಂಖ್ಯೆ 83ರಲ್ಲಿ ಬರ್ತಕ್ಕಂತ ಎಲ್ಲಾ ಬಾಹುಗಳ ಉದ್ದ 7 ಸೆಂಟಿಮೀಟರ್ ಇರುವಂತೆ ದೊಡ್ಡದಾದ ಒಂದು ಮನೆಯನ್ನ ರಚನೆ ಮಾಡಿ ಅಂತ ಕೇಳಿದ್ದಾರೆ. ಪುಟ ಸಂಖ್ಯೆ 83 ನೋಡಿ. ಈ ರೀತಿ ಇರಬೇಕು ಎಲ್ಲಾ ಬಾಹುಗಳ ಅಳತೆ 7 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಒಂದು ದೊಡ್ಡದಾದ ಮನೆಯನ್ನ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಈ ರೀತಿ ಒಂದು ರಫ್ ಸ್ಕೆಚ್ ಅನ್ನ ಮೊದಲು ಹಾಕಿ ಅಂತೀವಿ. ಅಂದ್ರೆ ಯಾವ ರೀತಿ ಬರಬೇಕು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ರೇಖಾಗಣಿತದಲ್ಲಿ ಯಾವಾಗಲೂ ಕೂಡ ಮೊದಲು ರಫ್ ಸ್ಕೆಚ್ ಬೇಕೇ ಬೇಕು. ಸೊ ಒಂದನೇ ಹಂತ ಏನು, ಸ್ಕೇಲ್ ಅನ್ನ ಬಳಸಿ DE = 7 ಸೆಂಟಿಮೀಟರ್ ಇರುವಂತೆ ಒಂದು ರೇಖೆಯನ್ನ ಎಳಿತೀವಿ. ಇದು ಮೊದಲ ಹಂತ. ಅಂದ್ರೆ ಮೊದಲು ಏನ್ ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಇಲ್ಲಿ ನೋಡಿ, ಒಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಈ ಬಾಹುವನ್ನ DE 7 ಸೆಂಟಿಮೀಟರ್ ಇರುವಂತೆ ರೇಖೆಯನ್ನು ಎಳಿತೀವಿ. ಅದಾದ ನಂತರ D ಬಿಂದುವಿನಲ್ಲಿ ಇಟ್ಟುಕೊಂಡು ಒಂದು ಲಂಬ ರೇಖೆಯನ್ನು ಎಳಿತೀವಿ. ಈ ಬಿಂದುವಿನಲ್ಲಿ ಕೋನ ಮಾಪಕ ಇಟ್ಕೊಂಡು ಒಂದು ಲಂಬ ರೇಖೆಯನ್ನ ಎಳಿತೀವಿ. ನಂತರ ಈ 7 ಸೆಂಟಿಮೀಟರ್ ಕೈವಾರದಲ್ಲಿ ತ್ರಿಜ್ಯವನ್ನ ತೆಗೆದುಕೊಂಡು ಇಲ್ಲೊಂದು ಕಂಸವನ್ನು ಎಳಿತೀವಿ. ನಂತರ C ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮತ್ತೊಂದು ಕಂಸವನ್ನು ಎಳಿತೀವಿ. ಇವೆರಡನ್ನು ಹಿಂಗೆ ಸೇರಿಸ್ತೀವಿ. ನಂತರ A ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು 7 ಸೆಂಟಿಮೀಟರ್ ತ್ರಿಜ್ಯದಲ್ಲಿ ಒಂದು ಕಂಸವನ್ನು ಎಳಿತೀವಿ. ಈ ರೀತಿ ಸೇರುತ್ತೆ. ಅದನ್ನು ಹಂತ ಹಂತವಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ನಾನು ಪಾದಬಾಹುವನ್ನು ಹೇಳಿದೆ. ನಂತರ ಪ್ರೊಟ್ರಾಕ್ಟರ್ ಅನ್ನು ಬಳಸಿ D ಮತ್ತು E ನಲ್ಲಿ DEಗೆ ಲಂಬ ರೇಖೆಗಳನ್ನು ಎಳೆಯಿರಿ. D ಮತ್ತು Eಗೆ ಲಂಬ ರೇಖೆಗಳನ್ನು ಎಳೆಯಿರಿ. BD = 7 ಸೆಂಟಿಮೀಟರ್ ಇರುವಂತೆ D ನಲ್ಲಿ ಲಂಬವಾಗಿರುವ B ಬಿಂದುವನ್ನು ತೆಗೆದುಕೊಳ್ಳಿ. CE = 7 ಸೆಂಟಿಮೀಟರ್ ಇರಬೇಕು. ನೋಡಿ, ಎಷ್ಟು ಸೇಮ್ ಇಷ್ಟೇ ನೋಡ್ರಪ್ಪ. ಪ್ರಾರಂಭದಲ್ಲಿ DE ಹೇಳ್ತೀವಿ, ಓಕೆನಾ. D ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಕೊಂತೀವಿ. ಒಂದು ಲಂಬ ರೇಖೆ ಅಂದ್ರೆ 90 ಡಿಗ್ರಿ ಇರೋ ರೀತಿಯಲ್ಲಿ ಒಂದು ಲಂಬ ರೇಖೆನ ಎಳಿತೀವಿ. ಅದನ್ನ ಆ ರೇಖೆಯನ್ನ ವೃದ್ಧಿಸ್ತೀವಿ, ಎಳಿತೀವಿ, ದೊಡ್ಡದಾಗಿ ಎಳಿತೀವಿ. ಸೊ ಇಲ್ಲಿ ಈ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಕೊಂತೀವಿ, ಒಂದು ಲಂಬ ರೇಖೆಯನ್ನ ಎಳಿತೀವಿ. ಅದಾದ ನಂತರದಲ್ಲಿ ಲಂಬ ರೇಖೆನ ಎಳೆದಾದ ನಂತರದಲ್ಲಿ ನೀವು ಅಳತೆ ಪಟ್ಟಿಯನ್ನು ಬಳಸಿ 7 ಸೆಂಟಿಮೀಟರ್ ಅಂತರದಲ್ಲಿ B ಬಿಂದುವನ್ನು ಗುರುತಿಸ್ತೀವಿ. ಇಲ್ಲಿ ಈ ರೇಖೆ ಮೇಲೆ 7 ಸೆಂಟಿಮೀಟರ್ ಅಂತರದಲ್ಲಿ C ಬಿಂದುವನ್ನು ಗುರುತಿಸ್ತೀವಿ, ಓಕೆನಾ. ಈಗ ಮುಂದಿನ ಹಂತ 7 ಸೆಂಟಿಮೀಟರ್ - 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ನೋಡಿ. ಇಲ್ಲಿ ಕೆಳಭಾಗಕ್ಕೆ ಬನ್ನಿ. ಇದು 7 ಸೆಂಟಿಮೀಟರ್ ಇದೆ. ಮಧ್ಯ ಭಾಗದಲ್ಲಿ ಬಾಗಿಲು ಬರಬೇಕು. 7 ಸೆಂಟಿಮೀಟರ್ ಇದೆ ಅಂದಮೇಲೆ ಇದು ಬಾಗಿಲು 1 ಸೆಂಟಿಮೀಟರ್ ಬರಬೇಕು ಅಂದ್ರೆ 7 - 1 6 ಸೆಂಟಿಮೀಟರ್ ಉಳ್ಕಂತು. 6 ಸೆಂಟಿಮೀಟರ್ನ ನಾವು 2 ಭಾಗ ಮಾಡಬೇಕು ನೋಡಿ. ಇದು 6 ಸೆಂಟಿಮೀಟರ್ನ 2 ಭಾಗ ಮಾಡ್ತೀವಿ ಅಂದ್ರೆ 6 / 2 3 ಸೆಂಟಿಮೀಟರ್ ಬರುತ್ತೆ. ಸೊ ನೀವೇನ್ ಮಾಡ್ಬೇಕೀಗ, DP ನೋಡಿ, DP 3 ಸೆಂಟಿಮೀಟರ್ ಇರುವಂತೆ ಅಳತೆ ಪಟ್ಟಿ ಸಹಾಯದಿಂದ ಮಾರ್ಕ್ ಮಾಡ್ತೀರಿ. ನಂತರ QE 3 ಸೆಂಟಿಮೀಟರ್ ಇರುವಂತೆ ಅಳತೆ ಪಟ್ಟಿಯ ಸಹಾಯದಿಂದ ಮಾರ್ಕ್ ಮಾಡ್ತೀರಿ. ಅಂದ್ರೆ ಇದು 3 ಈ ಬಾಗಿಲಿದೆಯಲ್ಲ, ಇದು 1 ಸೆಂಟಿಮೀಟರ್ ಉಳ್ಕಂತು. ಮಾರ್ಕ್ ಮಾಡಿದ ನಂತರದಲ್ಲಿ ಈ P ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟುಕೊಂಡು ಒಂದು ಲಂಬ ರೇಖೆಯನ್ನು ಎಳಿಬೇಕಾದ್ರೆ ಯಾವಾಗಲೂ ಕೋನ ಮಾಪಕದ ಸಹಾಯದಿಂದಲೇ ಮಾಡಬೇಕು. ಯಾಕೆಂದ್ರೆ ಅಳತೆ ಪಟ್ಟಿ ಸಹಾಯದಿಂದ ನಾನು ನೇರ ರೇಖೆನ ಎಳಿತೀನಿ ಅಂತ ಅನ್ನಿಸ್ಬೋದು, ಆದ್ರೆ ಲಂಬ ರೇಖೆ ಆಗಿರೋದಿಲ್ಲ. ನಂತರ Q ಬಿಂದುವಿನಲ್ಲಿ ಕೋನ ಮಾಪಕ ಇಟ್ಟುಕೊಂಡು ಒಂದು ಲಂಬ ರೇಖೆನ ಎಳಿತೀವಿ, ಓಕೆನಾ. ಎಳೆದ ನಂತರದಲ್ಲಿ ಮುಂದಿನ ಹಂತದಲ್ಲಿ ಏನ್ ಮಾಡ್ತೀವಿ ನೋಡು, RS ಗಳನ್ನು ಸೇರಿಸಿ. RS ಅಂದ್ರೆ ಸೇರಿಸ್ತೀವಿ ಅಂದ್ರೆ ಇವೆರಡು R ಮತ್ತು S ಅನ್ನು ಸೇರಿಸ್ತೀವಿ. ಅಲ್ಲಿ ಬಾಗಿಲು ರೆಡಿ ಆಯ್ತು. ಇವೆರಡು ಕೂಡ ಎಷ್ಟು 2 ಸೆಂಟಿಮೀಟರ್ ಅಂತರದಲ್ಲಿ ಗುರುತು ಮಾಡಿ RS ಅನ್ನು ಸೇರಿಸ್ತೀವಿ. ಬಾಗಿಲು ರೆಡಿ ಆಯ್ತು, ಓಕೆನಾ. ನಂತರದಲ್ಲಿ B ಮತ್ತು C ಕೇಂದ್ರವಾಗಿಟ್ಟುಕೊಂಡು 7 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ A ಬಿಂದುವಿನಲ್ಲಿ ಛೇದಿಸಲು ಕಂಸಗಳನ್ನು ಎಳೆಯಿರಿ. ನೀವು ಅಳತೆ ಪಟ್ಟಿ ಮತ್ತು ಕೈವಾರವನ್ನು ತೆಗೆದುಕೊಂಡು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಇಟ್ಕೊಂತೀರಿ. ತ್ರಿಜ್ಯವನ್ನು ಇಟ್ಟುಕೊಂಡು ಕೈವಾರವನ್ನ ಈ ಭಾಗದಲ್ಲಿ ಇಟ್ಟುಕೊಂಡು ಸೊ ಇಲ್ಲಿ ಒಂದು ಕಂಸವನ್ನು ಎಳಿತೀರಿ. ಸ್ವಲ್ಪ ಕಂಸ ದೊಡ್ಡದಾಗಿ ಬರುತ್ತವೆ ಪ್ರಾರಂಭದಲ್ಲಿ ಎಳೆಯತಕ್ಕಂಥ ಸಂದರ್ಭದಲ್ಲಿ. ನಂತರ ಅದೇ ತ್ರಿಜ್ಯದೊಂದಿಗೆ B ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮೊದಲೆಳೆದಂತ ಕಂಸದ ಮೇಲೆ ಮತ್ತೊಂದು ಕಂಸವನ್ನು ಎಳಿತೀವಿ. ಆ ಎರಡೂ ಕಂಸಗಳು ಸಂಧಿಸ್ತಕ್ಕಂಥ ಬಿಂದುವನ್ನ A ಅಂತ ಹೇಳಿ ನಾವು ಕರಿತೀವಿ, ಓಕೆನಾ. ಇದಿಷ್ಟ ಆಯ್ತು. ನಂತರ AB ಮತ್ತು AC ಗಳನ್ನ ಸೇರಿಸಿ. AB ಮತ್ತು AC ಗಳನ್ನು ಸೇರಿಸಿ ಅಂದ್ರೆ ನೋಡಿ, ನಾವಿಲ್ಲಿ ಏನು B ಮತ್ತು C ನ ಕೇಂದ್ರವಾಗಿ ಇಟ್ಟುಕೊಂಡು ಏನ್ ಎಳೆದಿದ್ವಲ್ಲ ಅವೆರಡನ್ನ ಸೇರಿಸ್ತೀವಿ. ಅವು ಕೂಡ 7 ಸೆಂಟಿಮೀಟರ್ ಬರುತ್ತೆ. ಯಾಕೆಂದ್ರೆ ನಾವು ಆ ತ್ರಿಜ್ಯವನ್ನ 7 ಸೆಂಟಿಮೀಟರ್ ತೆಗೆದುಕೊಂಡಿರ್ತೀವಿ. ನಂತರದಲ್ಲಿ A ಅನ್ನ ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಕೈವಾರವನ್ನು ಇಟ್ಟುಕೊಂಡು ಅದೇ 7 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ B ಮತ್ತು C ಅನ್ನ ಸೇರೋ ರೀತಿಯಲ್ಲಿ ಒಂದು ಕಂಸವನ್ನ ಎಳಿತೀವಿ. ಎಳೆದ ಆದ ನಂತರದಲ್ಲಿ ಈ ಹೆಚ್ಚುವರಿ ಗೆರೆಗಳನ್ನೆಲ್ಲ ಅಳಿಸಿ ಹಾಕ್ದಾಗ ಈ ರೀತಿಯ ದೊಡ್ಡದಾದ ಒಂದು ಮನೆ
ನಮಗೆ ರಚನೆ ಆಗುತ್ತೆ. ನೀವು ಎಷ್ಟೇ ಸೆಂಟಿಮೀಟರ್ ಕೊಟ್ಟರು ಕೂಡ ಇದೇ ರೀತಿ ಮಾಡ್ಕೊಂತ ಹೋಗೋದು. ಆತ್ಮೀಯರೇ, ನೀವು ಇನ್ನೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.